ಬಟ್ ಇದೆಂಥದ್ದು ಬಡವ್ರದು ಸ್ವಾಮಿ. ಮಾನ್ಯ ನಮ್ಮ ಪ್ರೀತಿಯ ತನ್ವೀರ್ ಸೇಠ್ ಸಾಹೇಬ್ರೆ, ನಾನು ಮೊಹಮ್ಮದ್ ಇಮ್ರಾನ್ ಮಾತಾಡ್ತಾ ಇರೋದು ಶ್ರೀರಂಗಪಟ್ಟಣದಿಂದ. ಮಾನ್ಯ ತನ್ವೀರ್ ಸೇಠ್ ಸಾಹೇಬ್ರೆ, ನೀವು ಮಿನಿಸ್ಟ್ರ್ ಆಗೋದು ಬೇಡ, ಚೀಫ್ ಮಿನಿಸ್ಟ್ರ್ ಆಗಿ ಸ್ವಾಮಿ. ನೀವು ನಮ್ದೇನು ಅಭ್ಯಂತರ ಇದೆ, ನಾವು ಯಾರೂ ಅಭ್ಯಂತರ ಮಾಡ್ತಾಯಿಲ್ಲ ನಿಮಗೆ, ಸರಿನಾ? ನಾವು ಕೇಳ್ತಾ ಇರೋದಿಲ್ಲ ನಿಮ್ಮ ಅಲ್ಲಿನ ಹೆಸರು ಆಸ್ತಿ ಮೇಲೆ, ವಕ್ಫ್ ಪ್ರಾಪರ್ಟಿ ಮೇಲೆ ನೀವು 5 ಕಮಿಟಿ ಮೇಲೆ ಕೂತಿದ್ದೀರಲ್ಲ, ಮತ್ತು ಈ ವಕ್ಫ್ ಪ್ರಾಪರ್ಟಿಗಳ ಮೇಲೆ ಇದ್ರ ಇನ್ಕಮ್ ಸೋರ್ಸ್ ಎಲ್ಲೋಯ್ತು? We are ready to face any type of inquiry. This is the commitment of the Congress party as a Congress president, I am telling you. Okay. ಸಿದ್ದರಾಮಯ್ಯ ಮಾಡಿರಲಿ, DK ಶಿವಕುಮಾರ್ ಮಾಡಿರಲಿ, HK ಪಾಟೀಲ್ ಮಾಡಿ, ಯಾರೇ ಮಾಡಲಿ, ವಿ ಆರ್ ರೆಡಿ ಟು ಫೇಸ್. ನಾವೇನು ದೇವ್ರಲ್ಲ, ನಾವು ತಪ್ಪು ಮಾಡಿದ್ರೆ ನಾವು ಅನುಭವಿಸ್ಬೇಕು. ಬಟ್ ಇದೆಂಥದ್ದು ಬಡವ್ರದು ಸ್ವಾಮಿ. ನಮ್ಮದು ಭಾಳಷ್ಟು ಕ್ವಶನ್ಗಳಿದೆ, ನಮ್ಮ ಊರ್ದಂತೂ ತುಂಬ ಇದೆ. ಅದ್ರ ಇನ್ಕಮ್ ಸೋರ್ಸು, ಗೌರ್ಮೆಂಟ್ ಗ್ರ್ಯಾಂಟ್ಸು, ಅದ್ರದ್ದೆಲ್ಲ ಎಲ್ಲಿ ಹೋಯ್ತು? ಫೇಸ್ ಟು ಫೇಸು ನಮ್ಮ ಮುಂದೆ ಕೂತ್ಕೊಂಡು, ನಾವು ನಿಮ್ಮ ಮುಂದೆ ಕೂತ್ಕೊಳ್ತೀವಿ, ಎಲ್ಲ ನ್ಯೂಸ್ ಚಾನಲ್ಗಳ ಮುಂದೆ ಡಿಬೇಟ್ ಮಾಡಿ, ಅದನ್ನು ಮಾಡಿ. ಯಾಕೆ ಈ ವಿಡಿಯೋ ಆಟ ಆಡಿಸ್ತಾ ಇದ್ದೀರಾ? ನಮಗೆ ಈ ವಿಡಿಯೋ ಮಾಡ್ಕೊಂಡು ಬರೋ ನಮಗೆ ಒಂಚೂರು ನಮಗೆ ಇಷ್ಟ ಇಲ್ಲ ಸ್ವಾಮಿ. ನೀವು ಮುಂದೆ ಕೂತ್ಕೊಂಡು ಉತ್ತರ ಕೊಡಿ. ಈ ಅಲಿಮುಲ್ಲಾ ಅವ್ರಿಗೂ ಉತ್ತರ ಕೊಡಿ, ನಮಗೂ ಉತ್ತರ ಕೊಡಿ ಸ್ವಾಮಿ. ನೀವು ಅದನ್ನು ಮಾಡಿ ಫಸ್ಟು. ಇಲ್ಲಿ ಜನಗಳು, ಯಾಕಂದರೆ ಇದೆಲ್ಲ ಬಡವ್ರದು ಸ್ವಾಮಿ. ಇದು ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬ್ರೆ ಮುಂಚೆ ಹೇಳಿದ್ದಾರೆ ಬಡವ್ರದು ಅಂತ. ತನಿಖೆ ಮಾಡಿ ಸ್ವಾಮಿ. ಗಿವ್ ಎ ಜುಡಿಷಿಯಲ್ ಎನ್ಕ್ವೈರಿ. ವೈ ಯು ಆರ್ ಅಫ್ರೈಡ್? ಇಫ್ ಯು ಆರ್ ಸೋ ಆನೆಸ್ಟ್, ಇಫ್ ಯು ಆರ್ ಕ್ಲೀನ್, ಹಾನರಬಲ್ ಮಿನಿಸ್ಟರ್ ಇಲ್ಲೆಲ್ಲೋ ಒಂದ್ ಕಡೆ ಹೇಳ್ತಾರೆ ಕಾಂಗ್ರೆಸ್ ಅವ್ರನ್ನೆಲ್ಲ ಬಿಚ್ಚಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಡಾಕ್ಟರ್ ಸುಧಾಕರ್ ಸಾಹೇಬ್ರು ಹಿಂದೆ ಮಾಡಿದಂಥದ್ದು. ಬಿಚ್ಚಲ್ಲ, ಹರಿದು ಹಾಕ್ಬಿಡಿ, ಗಲ್ಗೆ ಹಾಕ್ಬಿಡಿ. ವಿ ಆರ್ ರೆಡಿ ಟು ಫೇಸ್. If we haven't done anything wrong, we are ready to face any type of inquiry. This is the commitment of the Congress party as a Congress president, I am telling you. Okay. ಮತ್ತು ಇದು ಬಡವ್ರ ಹಕ್ಕು. ಇದು ಎಜುಕೇಷನ್, ಹೆಲ್ತಿಂದ ನಮ್ಮ ಮುಸ್ಲಿಂ ಕಮ್ಯುನಿಟಿ, ನಮ್ಮ OBC ಕಮ್ಯುನಿಟಿ, ಮುಸ್ಲಿಂ ಜನಾಂಗದವರು ಮೇಲ್ ಬರೋದಕ್ಕೋಸ್ಕರ ಬಡವರು, ಬಗುರದು, ವಿಧವೆಯವ್ರದ್ದು ಎಲ್ಲರದು ಇದು. ಆಯಿತಾ? ಇದ್ರ ಇನ್ಕಮ್ ಸೋರ್ಸ್ ಎಲ್ಲೋಯ್ತು ಅದನ್ನು ಹೇಳಿ ಫಸ್ಟು. ಯಾವಾಗ ಓಪನ್ ಡಿಬೇಟು ಅಂತ ಹೇಳಿ. ಯಾಕೆ ಹಿಂಗೆ ಜನಗಳಿಗೆ ಇದು ಮಾಡ್ತೀರಾ ನೀವು? ಬಡವ್ರಿಗೆಲ್ಲ ಹಿಂಗೆ ಗೋಳಾಕತ್ತಿದ್ದೀರಾ ಸ್ವಾಮಿ ನೀವು. ನಮ್ಮ ಕಮ್ಯುನಿಟಿಯವರು, ನಿಮ್ಮ ಕಮ್ಯುನಿಟಿಯವ್ರು, ನಾವು ಯಾಕೆ ಒಂದೇ ಕ್ಷೇತ್ರದಲ್ಲಿದ್ದು ನೀವು ನಮ್ಮ ಊರ ಪಕ್ಕದಲ್ಲೇ ಇದ್ದು ಮುಂದೆ ಬಂದು ಡಿಬೇಟ್ ಮಾಡಿ. ಸೈಯದ್ ಆಸಿಮ್, ಈಗ ನಿನಗೆ ಹೇಳ್ತಾ ಇದ್ದೀನಿ ನೋಡು, ನೀನು ಬತ್ತೀಯಾ, ಇದು ಏನೇನೋ ಕೇಳ್ತೀಯ, ಏನೇನೋ ಬಂದು ಮಾತಾಡ್ತಿದ್ದೀಯ ನೋಡು. ನೀನು ಶೈನ್ ಆಗಬೇಕು ಅಂತ ಹೇಳಿದ್ರೆ, ವಿಡಿಯೋಲ್ಲಿ ಬಂದು ಶೈನ್ ಆಗಬೇಕು ಅಂತ ಹೇಳಿದ್ರೆ, ಏನಪ್ಪ ಆಸಿಮ್, ಸೈಯದ್ ಆಸಿಮ್, ನಿನಗೆ ಹೇಳ್ತಾ ಇರೋದು, ಶೈನ್ ಆಗಬೇಕು ಅಂತ ಹೇಳಿದ್ರೆ ಈ 35 ಕಮಿಟಿ, ಒಂದು ಕಮಿಟಿ ಒಳಗಡೆ 35 ಪ್ರಾಪರ್ಟಿ ಇದೆಯಲ್ಲ, ವಕ್ಫ್ ಪ್ರಾಪರ್ಟಿ, ಅದೆಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ತೋರಿಸ್ಕೊಂಡು ಬಾ. ಮತ್ತು ಇಲ್ಲಿ ಬಂದ್ಬಿಟ್ಟು ಏನೇನೋ ಉತ್ತರ ಕೊಡ್ತೀಯಲ್ಲ, ಹೋಯ್ತೀನಿ ನಾನು, ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳ್ಬೇಕು. ಗಟ್ಸಾಗಿ ಹೇಳ್ಬಿಟ್ಟು ಹೋಗಿ ತೋರಿಸ್ಕೊಬರ್ಬೇಕು. ಏನೇನೋ ಹೇಳ್ತೀಯ, GL ದಮ್ ಇದೆಯಾ ಅಂತ ಕೇಳ್ತೀಯ. ಇನ್ನೊಬ್ಬ ಯಾರೋ ಬರ್ತಾನೆ ನಶೆ ಮಾಡ್ಕೊಂಡಿದ್ದಾನೆ ಅಂತಾನೆ, ಇನ್ನೊಬ್ಬ ಯಾರೋ ಬರ್ತಾನೆ ನಾಜಾಯಜ್ ಔಲಾದ್ ಅಂತಾನೆ, ಇನ್ನೊಬ್ಬ ಯಾರೋ ಬರ್ತಾನೆ ಶೈತಾನ್ ಅಂತಾನೆ. ನಿಮ್ಮ ತನ್ವೀರ್ ಸೇಠ್ ಬ್ಲಾಕ್ ಇದೆಯಲ್ಲ, ಕಾಂಗ್ರೆಸ್ ಪ್ರೆಸಿಡೆಂಟು, ಅಧ್ಯಕ್ಷರು, ಅವರೇ ಹೇಳಿದ್ರಪ್ಪ ಫಸ್ಟು ನನಗೆ ಶೈನ್ ಆಗಕ್ಕೆ ಬರ್ತಾವನೆ ಅಂತ. ಅವತ್ತಿಂದ ನಾನು ಬರೀ ವಾಯ್ಸ್ ಓವರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅರ್ಥ ಆಯ್ತಾ? ನನಗೆ ಶೈನ್ ಆಗೋಕ್ಕೆ ಇಷ್ಟ ಇಲ್ಲ. ನೀವೇ ಶೈನ್ ಆಗಿ ಜನಗಳಿಗೆ ಏನಾದ್ರು ಒಳ್ಳೇದು ಮಾಡಿ, ನಮ್ಮ ಕಮ್ಯುನಿಟಿಯವ್ರಿಗೆ. ಅದನ್ನು ಈಗ ಹೋಗಿ ತೋರಿಸ್ಕೊಂಡು ಬಾರಯ್ಯ. ನಿನ್ನ GL ದಮ್ಮು ಎಲ್ಲ ನೀನು ತೋರಿಸು, ನೀನೇ ತೋರಿಸ್ಬೇಕೀಗ. ಶೈನ್ ಆಗು ನೀನು. ಏನಯ್ಯ ಆಸಿಮ್, ನಿನಗೆ ಹೇಳ್ತಾ ಇರೋದು. ಹಾಗೆ ನಿಮ್ಮ ಪ್ರೀತಿಯ ತನ್ವೀರ್ ಸೇಠ್ ಸಾಹೇಬರು, MLA ಸಾಹೇಬರು ಇದ್ದಾರಲ್ಲಪ್ಪ, 5 ವಕ್ಫ್ ಕಮಿಟಿ ಮೇಲೆ ಬಡವ್ರು ಬಗ್ರದೋದು, ಅದ್ರದ್ದು ಉತ್ತರ ಕೊಡ್ಸಯ್ಯ. ಫೇಸ್ ಟು ಫೇಸು ಡಿಬೇಟ್ ನಡ್ಸೋಕ್ಕೆ ಹೇಳೋ, ಲೈವ್ ಆಗಿ ಪ್ರೀತಿಯಿಂದ ಡಿಬೇಟ್ ನಡೆಸೋದ, ನಾವು ಪ್ರೀತಿಯಿಂದ ಮಾತಾಡೋದ ಕಣಯ್ಯ. ಕೂತ್ಕೊಂಡು ನಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಫೇಸ್ ಟು ಫೇಸ್ ಕೂತ್ಕೋತೀವಿ. ಅಲಿಮುಲ್ಲಾ ಅವರು ಕೂತ್ಕೋತಾರೆ, ನಾವು ಕೂತ್ಕೋತೀವಿ, ಎಲ್ಲರೂ ಕೂತ್ಕೋತೀವಿ ಕಣಯ್ಯ. ಆ ಡಾಕ್ಯುಮೆಂಟ್ಸ್ ಪ್ರಕಾರ ಅವರು ಎಲ್ಲೆಲ್ಲಿ ಅಧ್ಯಕ್ಷರಾಗೋರೆ, ಎಲ್ಲೆಲ್ಲಿ ಏನಾಗೋರೆ, ಅದ್ರ ಪೂರ್ತಿ ಲೆಕ್ಕಾಚಾರ ಮಂಡ್ಸೋಕೆ ಹೇಳಯ್ಯ ನಮ್ಮ ಮುಂದೆ. ನಾವು ಹೋಗಲ್ಲಿ ನೋಡ್ಕೊಬತ್ತೀವಿ ಏನೇನು ಮಾಡೋರೆ, ಏನೇನು ಮಾಡಿಲ್ಲ ಅಂತ ಎಲ್ಲ ನೋಡಿದ್ದೀವಿ. ನಮ್ಮ ಹತ್ರ ಇದೇ ಫೋಟೋಗಳು ಎಲ್ಲ ಇದೆ, ಲೀಸ್ಟೇ ಇಟ್ಕೊಂಡಿದ್ದೀವಿ ನಾವು ಏನೇನು ಕೇಳಬೇಕು ಅಂತ. ಏನಯ್ಯ, ಆ ಬುಕ್ಕೇ ಇಟ್ಕೊಂಡು ಮಡಿಕೊಂಡಿದ್ದೀವಿ ಈಗ.
ಅರ್ಥ ಆಯ್ತಾ? ಏನೇನು ಕೇಳಬೇಕು ಅಂತ ಬಿಟ್ಟು ಇಷ್ಟೊಂದು ಪೇಜ್ಗಳ್ದು ಅದ್ರದ್ದು ಉತ್ತರ ಕೊಡ್ಸ್ರಯ್ಯ. ಯಾಕ್ರೆ ಹಿಂಗೆಲ್ಲ ಜನಗಳು ಗೋಳಾಕತ್ತೀರಾ, ಬಡವ್ರಿಗೆ ಗೋಳಾಕತ್ತೀರಾ? ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಇವರು ಪಬ್ಲಿಕ್ ಸರ್ವೆಂಟ್, ಇವರು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ಸ್ಯಾಲ್ರಿ ತೊಗೊಂಡಿರೋದು ಕಣೆ ನಿಮ್ಮ ಪ್ರೀತಿ MLA ಸಾಹೇಬರು. ಎಲ್ಲ MLAಗಳು ಅಷ್ಟೇ. ಅರ್ಥ ಆಯ್ತಾ? ಇದು ನಮ್ಮ ಅಲ್ಲಿನ ವಕ್ ಪ್ರಾಪರ್ಟಿ, ನಮ್ಮ ರಿಲೀಜಿಯಸ್ ಆಸ್ತಿ ಇದು. ಅರ್ಥ ಆಯ್ತೀನಿಯಾ? ಇದು ಗೌರ್ಮೆಂಟು ಅಂಡರಲ್ಲಿರೋಂಥ ವಕ್ ಬೋರ್ಡ್ ಇದು. ಆ ವಕ್ ಬೋರ್ಡ್ ಅಂಡರಲ್ಲಿ ಇದೆ, ಅದ್ರ ಹಕ್ಕು ಮೇಲೆ ಕೂತಿರೋದು. ಆ ಹಕ್ಕು ಮೇಲೆ ಕೂತಾದ್ಮೇಲೆ ಪಬ್ಲಿಕಲ್ಲಿ ಬಂದು ಪಬ್ಲಿಕಲ್ಲಿ ನಮ್ಗೆ ಉತ್ತರ ಕೊಡಿಸಿ, ಜನಗಳು ಎಲ್ಲರಿಗೂ ಗೊತ್ತಾಗಲಿ, ಎಲ್ಲರೂ ನೋಡಲಿ. ಯಾಕ್ರೆ ಹಿಂಗೆ ಗೋಳಾಕತ್ತೀರಾ ನೀವು? ಯಾಕೆ ಬಡವ್ರಿಗೆಲ್ಲ ಹಿಂಗೆ ಗೋಳಾಕತ್ತಿದ್ದೀರಾ? ಬಡವ್ರಿಗೆ ಇದುವರೆಗೂ 79 ವರ್ಷ ಸ್ವಾತಂತ್ರ್ಯ ಸಿಗ್ದಾಗ್ಲಿಂದನೂ ಈ ಬಡವರಾಗೇ ಇದ್ದಾರೆ. ಇದ್ರ ಇನ್ಕಮ್ ಸೋರ್ಸ್ ಏನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದೆ ಹೇಳಿ ಜನಗಳಿಗೆ ಉತ್ತರ ಕೊಡಿ. ಉತ್ತರ ಕೊಟ್ಬಿಟ್ಟು ಪುಣ್ಯ ಕಟ್ಕೊಳ್ರಿ ಸ್ವಾಮಿ. ಯಾಕೆ ಹಿಂಗೆ ಗೋಳಾಕತ್ತಿದ್ದೀರ ನಮಗೆಲ್ಲ? ನೀವು ಏನಾರ ಆಗೋಗಿ, ಎಲ್ಲರ ನೀವು ಒಳ್ಳೆ ಹುದ್ದೆನೇ ಸಿಗಲಿ ನಿಮಗೆ. ನಮಗೆ ಯಾರು ನಾವು ಅದ್ರ ಬಗ್ಗೆ ನಮಗೇನು ಅಭ್ಯಂತರನೂ ಇಲ್ಲ, ಏನೂ ಇಲ್ಲ ನಮಗೆ. ಅರ್ಥ ಆಯ್ತಾ? ನೀವು MLA ಆಗಿದ್ರು ನಮಗೇನು ಅಭ್ಯಂತರ ಇಲ್ಲ. ನಮಗೆ ಬೇಕಾಗಿರೋದು ನಮ್ಮ ಹಕ್ಕುಗಳು ಎಲ್ಲೋಯ್ತು ಅದನ್ನ ಹೇಳಿ ಜನಗಳಿಗೆ ಹಕ್ಕು ಉತ್ತರ ಕೊಟ್ಟು ಪುಣ್ಯ ಕಟ್ಕೊಳ್ರಿ ಸ್ವಾಮಿ. ನೀವು ತನ್ವೀರ್ ಸೇಠ್ ಸಾಹೇಬ್ರೆ, ನಮ್ಮ ಪ್ರೀತಿಯ ತನ್ವೀರ್ ಸೇಠ್ ಸಾಹೇಬ್ರೆ, ನೀವು ಆಯಿತಾ? ದಯವಿಟ್ಟು ಉತ್ತರ ಕೊಡಿ. ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬರು ಇದ್ರ ಕಡೆ ಗಮನ ಕೊಡಿ. ನಮಗೆ ಇದನ್ನ ಉತ್ತರ ಕೊಡಿಸಿ ಇವ್ರ ಕೈಯಲ್ಲಿ. ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಕಳೆಯ ವಿನಂತಿ, ಕೈ ಮುಗಿತೀವಿ ನಾವೆಲ್ಲ, ನಿಮ್ಮ ಕಾಲು ಹಿಡ್ಕೋತೀವಿ ಜನಗಳೆಲ್ಲ ಬಂದು. ಇನ್ನೇನು ಕೇಳಬೇಕು ಹೇಳಿ? ನಮ್ಮ ರಿಲೇಟಿವ್ಸ್ ಆಸ್ತಿಗಳಿಗೆಲ್ಲ ಉತ್ತರ ಕೊಡಿಸಿ ಇವ್ರ ಕೈಲಿ. ದಯವಿಟ್ಟು ಉತ್ತರ ಕೊಟ್ಟು ಪುಣ್ಯ ಕಟ್ಟಿಸ್ಕೊಳ್ಳಿ, ನಿಮ್ಮ ಕೈ ಮುಗಿತೀವಿ ನಾವು.